ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಪನ್ನೀರ್ ಬಿರಿಯಾನಿ ರೆಸಿಪಿ ಇದು ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಇರುತ್ತೆ. ರೆಸ್ಟೋರೆಂಟ್ಗಿನ್ನ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಇದೊಂದು ಸಲ ಟ್ರೈ ಮಾಡೋವಂಥ ರೆಸಿಪಿ ಇದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆ ರೆಸ್ಟೋರೆಂಟ್ಗೆ ಹೋದಾಗ ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡೋದನ್ನೇ ಬಿಟ್ಬಿಡ್ತೀರಾ, ಅಷ್ಟು ಇಷ್ಟ ಆಗುತ್ತೆ ನಿಮಗೆ. ನನ್ನ ವಿಡಿಯೋ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪನ್ನೀರ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ 3 ಕಪ್ಪು ಬಾಸ್ಮತಿ ಅಕ್ಕಿ ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಬೇಕು. ನೀರು ಹಾಕಿ ಚೆನ್ನಾಗಿ ಈ ರೀತಿ ಒಂದು ಸಲ ತೊಳ್ಕೊಂಡು ಈ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡೋಣ. ಅಕ್ಕಿ ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಲಿದ ಮೇಲೆ ಇದಕ್ಕೆ ಬೇರೆ ನೀರನ್ನು ಹಾಕ್ಕೊಂಡು 20 ರಿಂದ 30 ನಿಮಿಷ ನೆನೆಯೋದಕ್ಕೆ ಅಂತ ಪಕ್ಕಕ್ಕೆ ಇಟ್ಬಿಡೋಣ. ಈಗ ಒಂದು ಬಾಣಲೆಗೆ 2 ದೊಡ್ಡ ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂಚೂರು ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಕಟ್ ಮಾಡಿರುವಂಥ ಪನ್ನೀರನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 400 ಗ್ರಾಮ್ ಪನ್ನೀರನ್ನು ಸ್ವಲ್ಪ ದೊಡ್ಡ ಹೋಳಾಗಿ ದೊಡ್ಡ ಕ್ಯೂಬಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದೇನೆ ಹುಷಾರಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೇ ರೀತಿಯೇ ತಿರುಗಿಸ್ತಾ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ತೆಗೆದಿಟ್ಕೊಂಡ್ಬಿಡೋಣ. ತೆಗೆದು ಒಂದು ತಟ್ಟೆಗೆ ಅಥವಾ ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಅಕ್ಕಿ ಬೇಯಿಸ್ಕೊಳ್ಳೋಣ. ಒಂದು ದೊಡ್ಡ ಪಾತ್ರೆಯಲ್ಲಿ 2 ರಿಂದ 3 ಲೀಟರ್ ನೀರನ್ನು ಬಿಸಿಗಿಟ್ಕೊಂಡು ಇದಕ್ಕೆ 2 ಪಲಾವ್ ಎಲೆ, 2 ಚಕ್ಕೆ ಚೂರು, 4-5 ಲವಂಗ, 2 ಏಲಕ್ಕಿ, 1 ಸ್ಟಾರ್ ಎನಿಸು, 1 ಚಿಕ್ಕ ಚಮಚ ಚಹಾ ಜೀರಾ ಹಾಕ್ಕೊಂಡು 2 ಚಿಕ್ಕ ಚಮಚ ಉಪ್ಪು ಮತ್ತು ಹಾಗೆಯೇ 1 ದೊಡ್ಡ ಚಮಚ ಎಣ್ಣೆನೂ ಸಹ ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಬಿಸಿ ಆಗೋಕ್ಕೆ ಬಿಟ್ಬಿಡೋಣ. ನೀರು ಒಂದು ಸಲ ಚೆನ್ನಾಗಿ ಈ ರೀತಿ ಕುದಿಯೋಕ್ಕೆ ಶುರು ಆದಾಗ ನಾವೇನು ಹಾಕ್ಕೊಂಡಿದ್ವಿ ಲವಂಗ ಮತ್ತು ಏಲಕ್ಕಿ, ಪಲಾವ್ ಎಲೆ, ಸ್ಟಾರ್ ಎನಿಸು ಎಲ್ಲ ಹಾಕ್ಕೊಂಡಿದ್ವಲ್ಲ ಮಸಾಲೆಗಳು, ಆ ಮಸಾಲೆಗಳನ್ನು ಪೂರ್ತಿಯಾಗಿ ತೆಕ್ಕೊಂಬಿಡೋಣ. ಈಗ ಇದಕ್ಕೆ ಅಕ್ಕಿ ಸೇರಿಸ್ಕೊಳ್ಳೋಣ. ಅಕ್ಕಿ ನೆನೆಯೋದಕ್ಕೆ ಅಂತ ಹಾಕಿದ ನೀರನ್ನು ಪೂರ್ತಿಯಾಗಿ ಚೆಲ್ಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕ್ಕೊಳ್ಳೋಣ. ಈಗ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಅಕ್ಕಿನ ಬೇಯಿಸ್ಕೊಳ್ಳೋಣ. ಜ್ಞಾಪಕ ಇಟ್ಕೊಳ್ಳಿ, ಅಕ್ಕಿ ಚೆನ್ನಾಗಿ ಉದುದ್ರಾಗಿರೋ ರೀತಿ ಬೇಯಬೇಕು, ಆದರೆ ಪೂರ್ತಿ ಬೇಯಬಾರ್ದು, 80% ಮಾತ್ರ ಬೇಯಬೇಕು. ಈ ರೀತಿ ಕುದಿತಾ ಇದನ್ನು ಚೆನ್ನಾಗಿ 80% ಬೇಯಿಸ್ಕೊಂಡು ಅಕ್ಕಿ ಒಂದ್ಸಲ ಚೆನ್ನಾಗಿ ಬೆಂದ ಮೇಲೆ ಶೋಧಿಸ್ಕೊಂಡು ನೀರನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ. ಈಗ ಬಾಣಲೆಗೆ 2 ದೊಡ್ಡ ಚಮಚ ಎಣ್ಣೆ, 1 ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಮತ್ತು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಮತ್ತೆ ಇದಕ್ಕೆ ಹೋಲ್ ಮಸಾಲೆ ಹಾಕ್ಕೋತಾ ಇದ್ದೀನಿ. ಈಗಲೂ ಅಷ್ಟೇ 2 ಪಲಾವ್ ಎಲೆ, 2 ಚಕ್ಕೆ ಚೂರು, 4-5 ಲವಂಗ, 3 ಏಲಕ್ಕಿ, 1 ಸ್ಟಾರ್ ಎನಿಸು, ಜೊತೆಗೆ 2 ಜಾಪತ್ರೆ, ಇದಿಷ್ಟನ್ನು ಹಾಕ್ಕೊಂಡು ಹಾಗೆಯೇ ಅರ್ಧ ಚಿಕ್ಕ ಚಮಚ ಚಹಾ ಜೀರಾ ಹಾಕ್ಕೊಳ್ಳೋಣ. ಇದಿಷ್ಟು ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚೊತ್ತೇನು ಫ್ರೈ ಮಾಡೋ ಅಗತ್ಯ ಇಲ್ಲ, ಒಂದು ಸಲ ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಸಣ್ಣದಾಗಿ ಹಚ್ಚಿರೋಂಥ 2 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಕೆಂಪಾಗೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಂಡ್ರೆ ಈ ರೀತಿ ಚೆನ್ನಾಗಿ ಕೆಂಪಾಗುತ್ತೆ. ಈ ಹದ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ದೊಡ್ಡ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಮತ್ತೆ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಹೆಚ್ಚೊತ್ತೇನು ಫ್ರೈ ಮಾಡೋ ಅಗತ್ಯ ಇಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟದು ಹಸಿ ವಾಸನೆ ಹೋಗೋ ರೀತಿ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಚ್ಚಿರುವಂಥ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ನಾನು 2 ಟೊಮೆಟೊನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ್ಮೇಲೆ ಒಂದು ಸಲ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಟೊಮೆಟೊ ಹಾಕಿದ್ಮೇಲೆ 1-2 ನಿಮಿಷ ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ 1 ದೊಡ್ಡ ಚಮಚ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಸೇರಿಸಿದ್ಮೇಲೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ರಸ ಬಿಟ್ಕೊಂಡು ಸಾಫ್ಟ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸುಮಾರಾಗಿ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ರೀತಿ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಈ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಫ್ಲೇಮ್ ಪೂರ್ತಿಯಾಗಿ ಕಮ್ಮಿ ಮಾಡಿಕೊಂಡು ಒಂದೊಂದಾಗಿ ಪುಡಿಗಳನ್ನು ಹಾಕ್ಕೊಳ್ಳೋಣ. ಮೊದಲು ಇದಕ್ಕೆ ಅರ್ಧ ಚಿಕ್ಕ ಚಮಚ ಅರಿಶಿನ ಹಾಕ್ಕೊಳ್ಳೋಣ. 1 ದೊಡ್ಡ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. 1 ಚಿಕ್ಕ ಚಮಚ ಧನಿಯಾ ಪುಡಿ ಹಾಕ್ಕೊಳ್ಳೋಣ. 1 ಚಿಕ್ಕ ಚಮಚ ಬಿರಿಯಾನಿ ಮಸಾಲ ಹಾಕ್ಕೊಳ್ಳೋಣ. ಬಿರಿಯಾನಿ ಮಸಾಲ ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತೆ. ಹಾಗೆಯೇ 4 ರಿಂದ 5 ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಕರೆದಿಟ್ಕೊಂಡಿದ್ದೆ, ಅದನ್ನು 1 ಚಿಕ್ಕ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಹಿಡಿಯಷ್ಟು ಸಣ್ಣದಾಗಿ ಹಚ್ಚಿರುವಂಥ ಪುದೀನ,
ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೋಬೇಕು. ಇದಿಷ್ಟೆಲ್ಲ ಹಾಕಿದ್ಮೇಲೆ ಲೋ ಫ್ಲೇಮಲ್ಲೇ ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪುಡಿಗಳೆಲ್ಲವನ್ನು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 1 ಕಪ್ಪು ಫ್ರೆಶ್ ಆಗಿರೋಂಥ ಮೊಸರು ಹಾಕ್ಕೋತಾ ಇದ್ದೀನಿ. ಮೊಸರು ಫ್ರೆಶ್ ಆಗಿರೋದೇ ಹಾಕ್ಕೊಳ್ಳಿ, ಹುಳಿ ಇರೋವಂಥದ್ದನ್ನು ಹಾಕ್ಕೋಬಾರ್ದು. ಮೊಸರು ಹಾಕಿದ ತಕ್ಷಣ ಇದನ್ನು ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ರೀತಿ ಕೆದಕ್ತಾ ಸುಮಾರಾಗಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊಸರು ಹಾಕಿದ ತಕ್ಷಣ ಚೆನ್ನಾಗಿ ಕೆತ್ಕೋದು ತುಂಬ ಮುಖ್ಯ, ಇಲ್ಲಾಂದರೆ ಮೊಸರು ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಒಂದು 5 ನಿಮಿಷ ಈ ರೀತಿ ಕೈ ಬಿಡದೇನೆ ಚೆನ್ನಾಗಿ ಕೆದ್ಕೊಳ್ಳೋಣ. ಒಂದು ಸಲ ಇದು ಚೆನ್ನಾಗಿ ಕೆದಕಿದ್ರೆ ಗ್ರೇವಿ ಟೆಕ್ಸ್ಚರ್ಗೆ ಬರುತ್ತೆ. ಈ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರನ್ನು ಹಾಕ್ಕೊಳ್ಳೋಣ. ಹಾಗೆಯೇ 1 ಚಿಕ್ಕ ಚಮಚ ಗರಂ ಮಸಾಲ ಹಾಕ್ಕೊಳ್ಳೋಣ. ಇದೆರಡನ್ನೂ ಹಾಕಿದ್ಮೇಲೆ ಕೊನೆಯಲ್ಲಿ ಇನ್ನೊಂದು 2 ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಪನ್ನೀರನ್ನ ಚೆನ್ನಾಗಿ ಮಸಾಲೆನಲ್ಲಿ ಈ ರೀತಿ ಕೆತ್ಕೋದ್ರಿಂದ ಪನ್ನೀರ್ಗೂ ಸಹ ಮಸಾಲೆ ಟೇಸ್ಟು ಘಮ ಎರಡೂ ಚೆನ್ನಾಗಿ ಹತ್ತುತ್ತೆ. ಒಂದು ಸಲ ಇದನ್ನು ಚೆನ್ನಾಗಿ ಈ ರೀತಿ ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನಾವು ಅಕ್ಕಿ ಬೇಯಿಸಿ ಶೋಧಿಸಿಟ್ಕೊಂಡಿದ್ವಲ್ಲ ಆ ನೀರಿನಲ್ಲಿ 1 ಸೌಟಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಚಿಕ್ಕ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಒಂದು ಸಲ ಇದಿಷ್ಟನ್ನು ಎಲ್ಲವನ್ನು ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡ್ಮೇಲೆ ಈ ಪನ್ನೀರ್ದು ಗ್ರೇವಿ ಏನಿದೆ ಇದನ್ನು ಅರ್ಧ ಭಾಗ ಅಷ್ಟು ಗ್ರೇವಿನ ಒಂದು ಸಪ್ರೇಟ್ ಬೌಲ್ನಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಈಗ ನೋಡಿ ಅರ್ಧ ಭಾಗ ಅಷ್ಟು ಗ್ರೇವಿನ ತೆಗೆದಿಟ್ಕೊಂಡಿದ್ದೀನಿ. ಈಗ ಲೇಯರ್ ಮಾಡ್ಕೊಳ್ಳೋಣ. ಈಗ ನೋಡಿ ಇದು ಪನ್ನೀರ್ದು ಮೊದಲನೇ ಲೇಯರು. ಈಗ ಇದ್ರ ಮೇಲೆ ನಾವು ಬೇಯಿಸಿಟ್ಕೊಂಡಿರೋಂಥ ಬಾಸ್ಮತಿ ಅಕ್ಕಿನ ಹಾಕ್ಕೊಳ್ಳೋಣ. ಬಾಸ್ಮತಿ ಅಕ್ಕಿ ಬೇಯಿಸಿ ಏನು ಅನ್ನ ತಯಾರಿಸ್ಕೊಂಡಿದ್ವಿ ಆ ಅನ್ನದಲ್ಲಿ ನಾವು ಅರ್ಧ ಭಾಗ ಅಷ್ಟು ಅನ್ನನ ಇವಾಗ ಹಾಕ್ಕೊಳ್ಳೋಣ. ನಾವು ತಯಾರಿಸ್ಕೊಂಡಿರೋ ಬಾಸ್ಮತಿ ಅನ್ನನೂ ಅಷ್ಟೇ ಅರ್ಧ ಭಾಗ ಅಷ್ಟು ಅನ್ನನ ಈಗ ಹರಡ್ಕೋಬೇಕು. ಒಂದು ಸಲ ಚೆನ್ನಾಗಿ ಹರಡ್ಕೊಂಡ್ಮೇಲೆ ಇದ್ರ ಮೇಲೆ ಸ್ವಲ್ಪ ಕರೆದಿಟ್ಕೊಂಡಿರೋಂಥ ಈರುಳ್ಳಿನ ಉದುರಿಸ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಳ್ಳೋಣ. ಮತ್ತು ಇನ್ನೊಂದು ಲೇಯರು ನಾವೇನು ಪನ್ನೀರ್ ಎತ್ತಿಟ್ಕೊಂಡಿದ್ವಿ ಅದನ್ನು ಈ ರೀತಿ ನೀಟಾಗಿ ಹರಡ್ಕೊಳ್ಳೋಣ. ಪನ್ನೀರು ಪೂರ್ತಿಯಾಗಿ 2 ಲೇಯರಲ್ಲಿ ಬರಬೇಕು. 1ನೇ ಲೇಯರು ಕೆಳಗಡೆ ಭಾಗದಲ್ಲಿರುತ್ತೆ. ಇನ್ನು ಉಳಿದಿದ್ದ ಪನ್ನೀರು ಅನ್ನನ ಅರ್ಧ ಭಾಗ ಅಷ್ಟು ಹಾಕ್ಕೊಂಡ್ಮೇಲೆ ಅದ್ರ ಮೇಲೆ ಈ ರೀತಿ ಹಾಕ್ಕೋಬೇಕು. 1 ಲೇಯರಾಗಿ ಉಳಿದಿರೋಂಥ ಪನ್ನೀರನ್ನು ಈ ರೀತಿ ನೀಟಾಗಿ ಹಾಕ್ಕೋಬೇಕು. ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಈಗ ಉಳಿದಿರೋಂಥ ಅನ್ನನೂ ಸಹ ಹಾಕ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು ಅನ್ನ ಎಷ್ಟು ಉದುದ್ರಾಗಿ ಚೆನ್ನಾಗಾಗಿದೆ ಬೆಳ್ಳಗೆ. ಈ ರೀತಿ ಬೇಯಿಸ್ಕೋಬೇಕು. ಅನ್ನ ಪೂರ್ತಿಯಾಗಿ ಬೆಂದು ಮುದ್ದೆ ಆಗಬಾರ್ದು, ಉದುದ್ರಾಗಿ ಈ ರೀತಿಯೇ ಇರಬೇಕು. ಇನ್ನು 20% ಈಗ ದಮ್ಮಲ್ಲಿ ಬೇಯಬೇಕು. ಇವಾಗಲೂ ಅಷ್ಟೇ ಮೇಲೆ ಇನ್ನೊಂದು ಸ್ವಲ್ಪ ಕರೆದಿಟ್ಕೊಂಡಿರೋಂಥ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಅರ್ಧ ಚಿಕ್ಕ ಚಮಚ ಗರಂ ಮಸಾಲ ಹಾಕ್ಕೊಳ್ಳೋಣ. ನೀವೇನಾದರೂ ಬಿರಿಯಾನಿ ಮಸಾಲೆ ಇಲ್ಲ ಅಂದರೆ ಪೂರ್ತಿಯಾಗಿ ಗರಂ ಮಸಾಲ ಹಾಕ್ಬಿಟ್ಟು ಮಾಡ್ಬೋದು. ನಾನೊಂದು ಚಿಟಿಕೆ ಕೇಸರಿನ ಬಿಸಿ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಗೆಯೇ 1 ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಳೋಣ. ಇದಿಷ್ಟು ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಇವಾಗ ದಮ್ ಕಟ್ಕೊಳ್ಳೋಣ. ನಾನಿಲ್ಲಿ ಬರೀ ಮುಚ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಅಲ್ಯೂಮಿನಿಯಂ ಫೈಲಲ್ಲಿ ಕ್ಲೀನಾಗಿ ಇದನ್ನು ಸೀಲ್ ಮಾಡಿಬಿಟ್ಟು ಅದ್ರ ಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ಬೋದು. ನಾನೊಂದು ಹಂಚಿನ ಬಿಸಿಗೆ ಇಟ್ಕೊಂಡಿದ್ದೆ. ಆ ಹಂಚು ಮೇಲೆ ಈ ಬಾಣಲೆಯನ್ನು ಇಟ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಸ್ವಲ್ಪ ಹೊತ್ತು ಅಂದರೆ ಒಂದು 10ರಿಂದ 15 ನಿಮಿಷ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಡ. ಒಂದು 10-15 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡ್ರೆ ನೋಡಿ ಬಿಸಿ ಬಿಸಿ ಆಗಿರುವಂಥ ಪನ್ನೀರ್ ದಮ್ ಬಿರಿಯಾನಿ ತಯಾರಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿ ಹದವಾಗಿ ಚೆನ್ನಾಗಾಗಿದೆ. ನೀವು ಇದೇ ರೆಸಿಪಿನೇ ಫಾಲೋ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ತಯಾರಿಸೋದು ಸಹ ಅಂತ ಏನು ಕಷ್ಟ ಅಲ್ಲ, ಮನೆಯಲ್ಲೇ ಆರಾಮಾಗಿ ಪನ್ನೀರ್ ಬಿರಿಯಾನಿನ ತಯಾರಿಸ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ನೀವು ಇಷ್ಟಪಡ್ತೀರಾ. ಇದು ಒಂದು ಸಲ ಪನ್ನೀರ್ ಬಿರಿಯಾನಿ ತಯಾರಾದಮೇಲೆ ಬಿಸಿ ಬಿಸಿಯಾಗಿ ಇದೇ ರೀತಿಯೇ ರಾಯ್ತಾ ಜೊತೆ ಅಥವಾ ಯಾವ್ದಾದ್ರು ಗ್ರೇವಿ ಜೊತೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಪನ್ನೀರ್ ದಮ್ ಬಿರಿಯಾನಿ ತಯಾರಿಸೋದು ಎಷ್ಟು ಸುಲಭ ಅಂತ. ಒಂದು ಸಲ ಖಂಡಿತ ನೀವು ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಈಗಾಗಲೇ ಸಾಕಷ್ಟು ರೀತಿ ಬಾತು, ಪಲಾವು ಹಾಗೆಯೇ ದೊಣ್ಣೆ ಬಿರಿಯಾನಿ ರೆಸಿಪಿನೂ ಸಹ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇ ಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ರೆಸಿಪಿಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.